ಕೋಲಾರ ಕಾಂಗ್ರೆಸ್ ಟಿಕೆಟ್ ಪೈಪೋಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರೇಶ್ ನಾಮಿನೇಷನ್ ಮಾಡಿ ಸಿಎಂ ಬರ್ಲಿ, ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಆಗ್ತೀನಿ, ಡಿಕೆ ಸುರೇಶ್ ಅವರ ನಾಮಿನೇಷನ್ ಪ್ರಕ್ರಿಯೆ ಮುಗಿಸಿ ಬರ್ಲಿ, ಅವರು ನಮ್ಮ ಮನೆಯವರಿಗೆ ಟಿಕೆಟ್ ಬೇಕು ಅಂತ ನಾನು ಖಂಡಿತವಾಗ್ಲೂ ಕೂಡ ಒತ್ತಾಯಿಸ್ತೀನಿ ಅಂತ, ನನ್ನ ನಿಲುವಿನಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ, ನಾಮಿನೇಷನ್ ಮುಗಿಸಿ ಸಿಎಂ ಬರ್ಲಿ, ನಂತರ ನಾನು ಒತ್ತಾಯ ಮಾಡ್ತೀನಿ ಅಂತ ಬೆಂಗಳೂರಲ್ಲಿ ಸಚಿವ KH ಮುನಿಯಪ್ಪ ಹೇಳಿದ್ದಾರೆ. ಇಲ್ಲಿ KH ಮುನಿಯಪ್ಪ ಕೂಡ ತಮ್ಮ ಪಟ್ಟಣ ಸಡಿಲಿಸ್ತಾ ಇಲ್ಲ. ಇಲ್ಲಿಗ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳ್ತಾ ಇದ್ದಾರೆ. ಇತ್ತ ಹೈಕಮಾಂಡ್ ತೀರ್ಮಾನ ಏನಾಗಿರುತ್ತೆ ಅನ್ನೋದೇ ತೀವ್ರ ಕುತೂಹಲ. ರಮೇಶ್ ಕುಮಾರ್ ಎಲ್ಲಾ ಪಕ್ಷ ನೋಡ್ಕೊಂಡು ಬಂದಿದ್ದಾರೆ. ನಾವು ಪಕ್ಷಕ್ಕೆ ನಿಷ್ಠರಾಗಿದ್ದವರು, ನಾನು ಸೀನಿಯರ್, ಲಾಯಲ್ ಆಗಿ ಪಕ್ಷದಲ್ಲಿದ್ದೇನೆ, ನಮ್ಮ ಕುಟುಂಬಕ್ಕೆ ಟಿಕೆಟ್ ಬೇಕು ಅನ್ನುವ ನಿರ್ಧಾರದನ್ನ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಅಂತ KH ಮುನಿಯಪ್ಪ ಹೇಳಿದ್ದಾರೆ. ಸಿಎಂ ಬರ್ಲಿ, ನಾನು ಅವ್ರ ಜೊತೆಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಇಲ್ಲಿ ಕೋಲಾರದಲ್ಲಿ ಮುನಿಯಪ್ಪ ಅಳಿಯ ಚಿಕ್ಕಪಜ್ಜನಿಗೆ ಕಾಂಗ್ರೆಸ್ ಟಿಕೆಟ್ ಖಚಿತ ಅನ್ನುವಂತಹ ಮಾಹಿತಿ ಸಿಗ್ತಾ ಇದ್ದಂತೆ ಇತ್ತ 5 ಜನ ಶಾಸಕರು, ಡಾಕ್ಟರ್ MC ಸುಧಾಕರ್ ಸಚಿವ, ಚಿಂತಾಮಣಿ ಶಾಸಕರು ಕೂಡ ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಇಂದ ಕಣ್ಣು, ಕಿಡ್ನಿ, ಹಾರ್ಟ್, ನರಮಂಡಲಕ್ಕೂ ಅಪಾಯ. ಮಧುಮೇಹ ಎನ್ ಸಕ್ಕರೆ ನಿಯಂತ್ರಣದೊಂದಿಗೆ ನಿಮ್ಮ ಅಂಗಾಂಗಗಳ ಆರೋಗ್ಯನೂ ಕಾಪಾಡುತ್ತೆ. ಕೊತ್ತೂರು ಮಂಜುನಾಥ್, ಕೋಲಾರ ಶಾಸಕ, ಮಾಲೂರು ಶಾಸಕ KY ನಂಜೇಗೌಡ, ಹಾಗೆ ಅನಿಲ್ ಕುಮಾರ್, ನಜೀರ್ ಅಹಮದ್ ಇಬ್ರು ಕೂಡ MLCಗಳು 5 ಜನ ಬಂಡಾಯ ಎದ್ದು ರಾಜೀನಾಮೆ ಕೊಡುವಷ್ಟರ ಮಟ್ಟಿಗೆ ಮುಂದಾಗಿದ್ರು. ಇದೀಗ ಆ ಒಂದು ಅಸಮಾಧಾನ ಶಮನ ಮಾಡೋದಕ್ಕೆ ಮುಂದಾದ ಇತ್ತ KH ಮುನಿಯಪ್ಪ ಸಹಜವಾಗಿ ಮತ್ತಷ್ಟು ಅಸಮಾಧಾನಗೊಳ್ತಾರೆ. ಕುಟುಂಬಗಳಿಗೆ ಶಾಸಕರು ಮಂತ್ರಿಗಳಿರೋರಿಗೆಲ್ಲ ಕೊಟ್ಟಿದ್ದಾರೆ, ನಮಗೂ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಅದರ ಮೇಲೆ ಅವ್ರು ಏನು ಹೇಳ್ತಾರೆ ತೀರ್ಮಾನ ತಗೊಂಡು ಆಮೇಲೆ ಹೈಕಮಾಂಡ್ ಮಾತಾಡ್ತೀನಿ. ಹೈಕಮಾಂಡ್ ಏನು ಹೇಳ್ತಾರೋ ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ನಿಮ್ಮ ಕುಟುಂಬದ ಮೇಲೆ ಯಾಕೆ ದ್ವೇಷ ಸರ್ ಇಷ್ಟೊಂದು ಕೇಳ್ತಾ ಇದ್ದೀರಾ, ಅಥವಾ ಗೆಲ್ಲೋ ಕ್ಯಾಂಡಿಡೇಟ್ ಅಂತ ಕೇಳ್ತಾ ಇದ್ದೀರಾ? ಈಗ ಕುಟುಂಬಕ್ಕೂ ಕೊಡಬೇಕು, ಗೆಲ್ಲೋದು ಎರಡೂ ಇದೆ. ಕೇವಲ ಕುಟುಂಬಕ್ಕೆ ಕೊಟ್ಟು ಗೆಲ್ದಿರಿದ್ರೆ ಪ್ರಯೋಜನ, ಗೆಲ್ಲಬೇಕು. ನಾನು ಸುಮಾರು ಇಷ್ಟು ಎಲೆಕ್ಷನ್ ಮಾಡಿ ಗೆದ್ದಿದ್ದೀನಿ, ನನಗೆ ಗೊತ್ತಿದೆ ಹೆಂಗೆ ಗೆಲ್ಲಬೇಕು ಅಂತ. ಗೆಲ್ಲೋದಕ್ಕೆ ಕೇಳಿ ನಿಮಗೆ ಒಂದು ಅಶ್ಯೂರೆನ್ಸ್ ಮಾಡಿದ್ರು, ಒಂದು ವೇಳೆ ಅಶ್ಯೂರೆನ್ಸ್ ಬಿಟ್ಟು ಬೇರೆ ನಿರ್ಧಾರ ಮಾಡಿದ್ರೆ ಮುನಿಯಪ್ಪ ಅವ್ರ ತೀರ್ಮಾನ ಏನು? ನಾನೀಗೇನು ಹೇಳಲ್ಲ, ಮುಖ್ಯಮಂತ್ರಿಗಳು ಮಾತಾಡಬೇಕಲ್ಲ. ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅಂತ ನಾವು ಆಮೇಲಿನಿಂದ ನಿಮ್ಗೆ ಹೇಳ್ಬೇಕು. ಸರ್ ಈಗ ಆಲ್ಮೋಸ್ಟ್ ಹೈಕಮಾಂಡ್ ನಾಯಕರೇ ನಿರ್ಧಾರ ಮಾಡಿದ್ದಾರೆ ಚಿಕ್ಕದಣ್ಣ ಅವ್ರಿಗೆ ಟಿಕೆಟ್ ಅಂತ ಏನು ಅಫಿಷಿಯಲ್ ಘೋಷಣೆ ಒಂದು ಮಾಡಬೇಕಾಗಿದೆ. ಈ ನಡುವೆ ಯಾಕೆ ಇಷ್ಟೊಂದು ವಿರೋಧ, ಯಾಕೆ ಇಷ್ಟೊಂದು ಒಂದು ಕೋಲ್ಡ್ ವಾರ್, ಇದೆಲ್ಲ ರಾಜೀನಾಮೆ ಡ್ರಾಮಾ? ಇದು ವಿಶೇಷವಾಗಿ ಆಶ್ಚರ್ಯಕಾರಿ ಇದೆ. ಯಾರೂ ನಿಜವಾಗಿ ರಾಜೀನಾಮೆ ಕೊಡಲ್ಲ. ರಾಜೀನಾಮೆ ಕೊಡೋ ನಾಟಕ ಪ್ರಾರಂಭ ಆಗಿದೆ. ನಿನ್ನೆ ಪೂರ್ತಿ ಡ್ರಾಮಾನ ಸರ್, ಡ್ರಾಮಾ ಅದು. ಯಾರು ಕೂಡ ರಾಜೀನಾಮೆ ಕೊಡಲ್ಲ. ಇವರು ಡ್ರಾಮಾ ಮಾಡಿ ಥ್ರೆಟ್ ಕೊಟ್ಟು ಸರ್ಕಾರಕ್ಕೆ ನಡೆಸೋರಿಗೆ ನಾವು ಈ ಸೀಟನ್ನು ಅವ್ರಿಗೆ ಭಯ. KH ಮುನಿಯಪ್ಪನವ್ರಿಗೆ ಸೀಟ್ ಕೊಟ್ಟರೆ ಹೇಗೋ ಮಾಡಿ ಗೆದ್ಕೊಂಬರ್ತಾರೆ. ಅಲ್ಲ, ಮುನಿಯಪ್ಪನವ್ರು ಗೆದ್ಕೊಂಬರ್ತಾರೆ. ಇಷ್ಟು ದಿನ ನಿರಾಯಸವಾಗಿದ್ದೀವಿ, 4 ವರ್ಷ ನಾವು, ನಮಗೆ ನಾವೇ ರಾಜ್ಯರಿದ್ದೀವಿ, ಇದು ಕಷ್ಟ ಬೇಡ ಅಂತೇಳಿ ಒಂದು ಡ್ರಾಮಾ ಮಾಡಿದ್ದಾರೆ. ಮುನಿಯಪ್ಪ ಅವರು ಗೆದ್ರೆ ಅವ್ರು ನಡೆಯಲ್ಲ ಕೋಲಾರದಲ್ಲಿ ಅಂತನಾ? ಯಾರಿಗೂ ಅಡ್ಡ ಹೋಗಿರಲ್ಲ, ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು. ನನ್ನ ಕೆಲಸ ಡೆಲ್ಲಿ ಆಯಿತು, ನಾನಾಯಿತು, ಅಷ್ಟರಲ್ಲಿದ್ದನ್ನೇ. ಯಾರ ಕೆಲಸಕ್ಕೂ ನಾವು ಅಡ್ಡ ಹೋಗೋದು. ಆಶ್ಚರ್ಯ, ಏನು ಕಾರಣನ ಗೊತ್ತಿಲ್ಲ. ಬಟ್ ಇದು ಡ್ರಾಮಾ. ನಿಜವಾಗಿ ಇದು ಕೊಡೋವಂಥದ್ದಲ್ಲ. ಇದ್ರೆ ಯಾಕೆ ಕೊಟ್ಟಿದ್ದಾರೆ ಏನೋ ಮುಖ್ಯಮಂತ್ರಿಗಳೇ ತಿಳ್ಕೊಳ್ತಾರೆ. ಆದ್ದರಿಂದ ಇಡೀ ಮಾಧ್ಯಮದವ್ರು ಹೇಳಿದ್ದೀರಿ ಇದೆಲ್ಲ ನಾಟಕ ಮಾಡಿದ್ದಾರೆ ಅಂತ. ನಾನು ಹೊಸದಾಗಿ ಹೇಳಬೇಕಾಗಿರೋದೇನು ಇಲ್ಲ. ಈ ಡ್ರಾಮಾದ ವಾಸ್ತವಾಂಶ ಯಾರು ರಾಜೀನಾಮೆ ಕೊಡಲ್ಲ. ಸೂತ್ರಧಾರಿ ಯಾರು? ನೀವೇ ಹಿಡಿಬೇಕು ಯಾರನ್ನ ಅಂತ. ನನಗೆ ಗೊತ್ತಿದೆ ಸರ್, ನೀವು ಹೇಳ್ಬೋದು ಒಂದು ಮಾತು. ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ಪಕ್ಷದ ಒಳಜಗಳ ಮೈತ್ರಿ ಅಭ್ಯರ್ಥಿಗೆ ವರವಾಗಲ್ವಾ? ಅದರಿಂದ ನಾವು ಮೊನ್ನೆ ಮುಖ್ಯಮಂತ್ರಿಗಳನ್ನ, ಅಧ್ಯಕ್ಷರನ್ನ ಭೇಟಿ ಆಗೋಣ, ಕೊಡಬೇಕಂತ ಒತ್ತಾಯ ಮಾಡೋಣ. ನಾವು ಸಚಿವ KH ಮುನಿಯಪ್ಪ ಅವರು ಕೂಲ್ ಆಗಿ ಆನ್ಸರ್ ಮಾಡ್ತಾ ಇದ್ದಾರೆ. ಸಿಎಂ ನಾಮಿನೇಷನ್ ಮುಗಿಸ್ಕೊಂಡು ಬರಲಿ, ಅಲ್ಲಿ ಡಿಕೆ ಸುರೇಶ್ ಅವರ ನಾಮಿನೇಷನ್ಗೇನು ಆ ಸಂದರ್ಭ ಹಾಜರಿರೋದಕ್ಕೆ ರಾಮನಗರ ತೆರಳಿದ್ದಾರೆ. ಅವರು ವಾಪಸ್ ಬರಲಿ, ನಾನು ಮಾತಾಡ್ತೀನಿ ಸಿಎಂ ಜೊತೆಗೆ. ಇದೆಲ್ಲವೂ ಕೂಡ
ಪ್ರಹಸನ ಅಷ್ಟೇ, ನಾಟಕ ಅಷ್ಟೇ ಅನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ. ನಮ್ಮ ಕುಟುಂಬಕ್ಕೆ ಟಿಕೆಟ್ ಬೇಕು ಅನ್ನೋ ವಿಚಾರದಿಂದ ಯಾವುದೇ ಬದಲಾವಣೆ ಇಲ್ಲ, ಈ ನಿರ್ಧಾರದಿಂದ ಹಿಂದೆ ಸರಿಯುವಂತಹ ಪ್ರಶ್ನೆಯೇ ಇಲ್ಲ ಅಂತ KH ಮುನಿಯಪ್ಪ ಹೇಳಿರೋದು. ಇನ್ನು ನಿನ್ನೆ ನಡೆದಂತಹ ಘಟನೆ, KH ಮುನಿಯಪ್ಪ ಅಳಿಯಗೆ ಟಿಕೆಟ್ ನೀಡುವ ಸಾಧ್ಯತೆ ಗೊತ್ತಾಗ್ತಾ ಇದ್ದಂತೆ ಏನು ಆಕ್ರೋಶ ವ್ಯಕ್ತವಾಗಿತ್ತು. 5 ಜನ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ರು. ಅದೊಂದು ನಾಟಕ ಅಂತ ಅವರು ಹೇಳಿದ್ದಾರೆ.